ಈ ದಿನ ಏನು ಈ ಸಭೆ ಸೇರಿದೆ ಅಂತ ಮಕ್ಕಳನ್ನ ಕೇಳಿದ್ರು ನಮ್ಮ ಸ್ನೇಹಿತರು. ಎಲ್ಲರ ಬಾಯಲ್ಲಿ ಏನು ಬಂತು? ಮೊದಲು ಮಕರ ಸಂಕ್ರಾಂತಿ ಅಂತ ಬಂತು. ಅಂದರೆ ಅವ್ರಿಗೂ ಗೊತ್ತಿಲ್ಲ, ಇದು ಇಲ್ಲಿಗೆ ಬರೋವರೆಗೂ. ಬಂಧುಗಳೇ, ಈ ದಿನದ ಸಭೆ ಮಕರ ಸಂಕ್ರಾಂತಿ ಸ್ವಾಗತೋತ್ಸವ ಅಂತ. ಯಾಕಂದ್ರೆ ಇವಾಗ ತಾನೇ ಹೇಳಿದ್ರು ನಮ್ಮ ಅಮರ್ ಅವರು, ಸಂಕ್ರಮಣ ಕಾಲದಲ್ಲಿ ಸೂರ್ಯ ಬದಲಾವಣೆ ಆಗ್ತಾನೆ ಅಂತ ಇವಾಗ ತಾನೇ ಅವ್ರು ಹೇಳಿದ್ರು. ಬಂಧುಗಳೇ, ಅದೇ ರೀತಿಯಲ್ಲಿ ಅದರ ಜೊತೆಗೆ ಸ್ವಾಮಿ ವಿವೇಕಾನಂದರ ಜಯಂತಿ ನಿನ್ನೆಲ್ಲ ಮೊನ್ನೆ ನಡೀತು. ಎರಡನ್ನೂ ಸೇರಿಸಿ, ಯಾಕಂದರೆ ಮಹಿಳೆಯರು ಮನೆಯಲ್ಲಿ ಭಾರತೀಯ ಕಿಸಾನ್ ಸಂಘದ ಕಾರ್ಯಕ್ರಮ ನಡೀತು. ಅಲ್ಲಿ ಎಲ್ಲ ಕಾರ್ಯಕ್ರಮ ನಾನು ಅರ್ಜೆಂಟ್ ಭಾಷಣ ಮಾಡಿ ಹೊರಟೋದೆ. ಆಮೇಲೆ ಕೇಳಿದೆ ಸಭೆ ಆದಮೇಲೆ, ಆ ಸಾಧಕರು ಯಾರು, ಪಾಪಮ್ಮನವರು, ಇಬ್ಬರು ಪಾಪಮ್ಮನವರು, ಅವ್ರ ಜೊತೆಗೆ ಶಶಿಯವರು ಇರ್ಬೋದು, ಎಲ್ಲರೂ ಬಂದಿದ್ರು, ನಾರಾಯಣ ಗೌಡರು ಎಲ್ಲ. ಏನಪ್ಪ ಸಾಯಂಕಾಲ ಎಲ್ಲ ಸನ್ಮಾನ ಮಾಡಿದ್ರ ಏನಾದ್ರು ಬಂದವ್ರಿಗೆಲ್ಲ ಅಂದರೆ, ಇಲ್ಲ ಸರ್ ಅದೊಂದೇ ಮರ್ತೋಗ್ಬಿಟ್ವಿ ಅಂತ. ನಾನು ಈ ಸಾಧಕರನ್ನ ಗುರುತಿಸ್ಬೇಕು, ಅದಕ್ಕೋಸ್ಕರ ಸಂಕ್ರಾಂತಿ ನಾನು ಹುಟ್ಟಿರೋ ಸಂಕ್ರಾಂತಿ ದಿವಸ ಇರ್ಬೋದು. ನನ್ನ ತಮ್ಮ ಹುಟ್ಟಿದ್ದು ಅಮೇರಿಕಾದಲ್ಲಿ ಡಾಕ್ಟರ್ ಇದ್ದಾನೆ, ಅವನು ಸಂಕ್ರಾಂತಿ ದಿವಸನೇ ಹುಟ್ಟಿರೋದು, 3 ವರ್ಷ ಗ್ಯಾಪು. ಆದ್ರಿಂದ ಯಾಕಂದ್ರೆ ನಾವು ಸಂಕ್ರಾಂತಿ ಹೊರದೇಶಗಳಲ್ಲಿ ಹೋಗಿ ಆಚರಣೆ ಮಾಡಿದ್ದೀವಿ. ಇಲ್ಲಿ ನಮ್ಮ ಕ್ಯಾಪಿಟಲ್ ಸಿಟಿ ಡೆಲ್ಲಿ ಆಗಲಿ ಎಲ್ಲ ಕಡೆ ಹೋಗಿ ಒಂದು ಆಚರಣೆ ಮಾಡಿದ್ದೀವಿ. ಬೆಂಗಳೂರಲ್ಲಿ ಇವಾಗ ತಾನೇ ಹೇಳಿದ್ರು ಹೆಂಗೆ ಗ್ರ್ಯಾಂಡ್ ಆಗಿ ಆಚರಣೆಗಳು ಮಾಡಿದ್ದೀವಿ. ಎಲ್ಲ ಆಚರಣೆಗಿಂತ ಸಂತೋಷವಾದ ಒಂದು ಈ ನಮ್ಮ ಸಂಸ್ಕೃತಿ, ಇಲ್ಲಿ ನಮ್ಮ ಸಾಧಕರು, ಅದರಲ್ಲಿ ಮಹಿಳೆಯರು, ಆ ಸಾಧಕರಿಗೆ ಮತ್ತು ಈ ಸ್ಟೂಡೆಂಟ್ಸು, ಯಾಕಂದರೆ ಇವತ್ತು ಎರಡೂ ಸೇರಿಸಿ ಮಾಡೋದ್ರಿಂದ ಆ ಸಾಧಕರಿಗೆ, ಮಹಿಳಾ ಹೆಣ್ಮಕ್ಕಳು ಫೈನಲ್ಸ್ವರೆಗೂ ಹೋಗಿದ್ರು, ಒಬ್ಬ ನ್ಯಾಷನಲ್ಗೆ ಹೋಗಿದ್ದ, ಅದರಿಂದ ಎರಡೂ ಸೇರಿ ಇವತ್ತು ಸಂಕ್ರಾಂತಿ, ಮಕರ ಸಂಕ್ರಾಂತಿ ಸ್ವಾಗತೋತ್ಸವ ಸ್ವಾಮಿ ವಿವೇಕಾನಂದ. ಈ ವರ್ಷ ಅಂತಾರಾಷ್ಟ್ರೀಯ ಮಹಿಳಾ ಅಂತ ನಮ್ಮ ವಾಜಪೇಯಿ ಅವರು, ಯಾಕಂದರೆ ರೈತರದಾಗಲಿ ಯಾವುದಕ್ಕೆ ಆಗಲಿ ಇವತ್ತು ನಮಗಿರೋ ಅಷ್ಟು ಇದು ಡಿಮ್ಯಾಂಡ್ ನಮ್ಮ ಇಂಡಿಯಾ ಮೇಲೆ ಬೇರೆ ಎಲ್ಲೂ ಇಲ್ಲ. ಬಂಧುಗಳೇ, ಆ ರೀತಿಯಲ್ಲಿ ಈ ದಿನ ನಮ್ಮ ಹಿರಿಯರಾದ ಇವಾಗ ತಾನೇ ನಮ್ಮನ್ನು ಉದ್ದೇಶಿಸಿ ಮಾತಾಡಿದ ರಘುನಾಥ್ ಅವರೇ, ನಾರಾಯಣಪ್ಪನವರೇ, ವಾಸು ಅವರೇ, ನಮ್ಮ ನಾಗರಾಜ್ ಅವರೇ, ಅಮರ್ ಅವರೇ, ವಿಶ್ವ ಅವರೇ, ನಮ್ಮ BK ರಘುನಾಥ್ ರೆಡ್ಡಿ ಅವರೇ, ನಮ್ಮ ಸತೀಶ್ ಅವರು, ಯುವ ನಾಯಕರು ಸತೀಶ್ ಅವರೇ, ಜಯಪ್ಪನವರೇ, ಎಲ್ಲಿದ್ದಾರೆ? ಜಯಪ್ಪನವ್ರು ಬಂದ್ರೆ ಇಲ್ಲ, ಜಯಪ್ಪನವ್ರು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿಯಲ್ಲಿ ನಮ್ಮ ಮಿಲಿಟರಿ ನಮ್ಮನ್ನೆಲ್ಲ ಗಟ್ಟಿಯಾಗಿ ಇಲ್ಲಿ ಕಾಯ್ತಾ ಇರೋರು ಯಾರು ಅಂದರೆ, ನಾವಿರೋ ಇಲ್ಲಿ ಗಟ್ಟಿಯಾಗಿದ್ದೀವಿ ಅಂದರೆ ಅಲ್ಲಿ ಮಿಲಿಟರಿನಲ್ಲಿ ಇವತ್ತು ನಮ್ಮ ಸೌಭಾಗ್ಯ, ನಮ್ಮ ಮುರಳೀಕೃಷ್ಣ ಅವರ ಮಿಸಸ್ಸು ವಿದ್ಯಾ ಅವರು ಬಂದಿದ್ದಾರೆ. ಅವ್ರಿಗೆಲ್ಲ ಒಂದು ಚಪ್ಪಾಳೆ ಮುಖಾಂತರ, ಯಾಕಂದರೆ ಅವರು ಅಲ್ಲಿ ಗಟ್ಟಿಯಾಗಿ ಕಾವಲು ಕಾಯ್ತಾ ಇರೋದ್ರಿಂದ ನಾವು ಗಟ್ಟಿಯಾಗಿದ್ದೀವಿ. ಬಂಧುಗಳೇ, ನಿಮ್ಗೆ ಹೇಳಿದೆ, ಮಕ್ಕಳಿಗೆ ಚಪ್ಪಾಳೆ ಜೋರಾಗಿ ಹೊಡೆದಷ್ಟು 34 ಅಂಗಾಂಗಗಳಲ್ಲಿ ರಕ್ತ ಸಂಚಲನ ಜಾಸ್ತಿ ಆಗುತ್ತೆ. ಅದರಿಂದ ಗಟ್ಟಿಯಾಗಿ ಚಪ್ಪಾಳೆ ಹೊಡೆಯೋದನ್ನ ಕಲೀರಿ. ಅದೇ ರೀತಿಯಲ್ಲಿ ಇವಾಗ ತಾನೇ ಹೇಳಿದೆ, ನಮ್ಮ ಕುರುಬರಳ್ಳಿ ಪಾಪಮ್ಮನವರಿರ್ಬೋದು, ಇನ್ನ ಗೋವಿಂದಮ್ಮ ಮತ್ತು ಸರಸ್ವತಿ ಅವರು. ಯಾಕಂದರೆ ಅವ್ರು ಆಡಿದ್ದು ನೋಡಿದ್ರೆ, ಗೋವಿಂದಮ್ಮನವರು ಈ ಊರಲ್ಲಿ ಕೃಷಿಕರು, ಇವರು ಬೆಳೆಯೋ ಈ ಪಕ್ಕದ ಹಳ್ಳಿಲಿ ಆ ಕೃಷಿ ಮಾಡೋದ್ರಲ್ಲಿ, ಅಲ್ಲಿ ಕೃಷಿ ಮಾಡೋದು ಗೊತ್ತು. ಇವತ್ತು ಅವರು ನಮ್ಮ ಸಂಗೀತಗಾರರು ಯಾರಿದ್ದಾರೆ ಅವ್ರನ್ನೆಲ್ಲ ಮೀರಿಸೋ ರೀತಿಯಲ್ಲಿ ಅವ್ರು ಆಡಿದ್ರು. ನಿಜವಾಗ್ಲೂ ಗೋವಿಂದಮ್ಮನವ್ರಿಗೆ ನಾವೆಲ್ಲ ನೋಡಬೇಕು. ಈ ಪ್ರತಿಭೆಗಳು ಪ್ರತಿ ಹಳ್ಳಿಲೂ ಇದೆ, ರೈತರಲ್ಲಿದೆ. ಬಂಧುಗಳೇ, ಅದೇ ರೀತಿಯಲ್ಲಿ ಇದು ಅತಿರೇಕಕ್ಕೆ ಹೋಗ್ತಾ ಇದೆ. ಯಾವುದು ಹುಟ್ಟಿದಬ್ಬದ ಆಚರಣೆಗಳು ನಾವು ಬೆಂಗಳೂರಲ್ಲಿ ನೋಡಿದ್ದೀವಿ. ಯಾವುದೋ ಒಂದು ಒಳ್ಳೆ ಕಾರ್ಯಕ್ಕೋ ಏನಕ್ಕಾರು ಉಪಯೋಗಿಸ್ತೀರಾ? ಯಾಕಂದ್ರೆ ಹೇಳ್ತಾರೆ, ಈ ಟೀಚರ್ಗಳು ಬೆತ್ತ ಇಟ್ಕೊಂಡು ಹೊಡಿತಾ ಇದ್ರು ಮೊದಲು. ನಾವೆಲ್ಲ ಹಿಟ್ಟು ತಿಂದಿದ್ದೀವಿ ಟೀಚರ್ಗಳ ಹತ್ರ, ಮೇಸ್ಟ್ರುಗಳ ಹತ್ರ. ಆ ಕ್ರಮಶಿಕ್ಷಣ ಅನ್ನೋದು ನಮ್ಗೆ ಬಂದಿದೆ. ಇವಾಗ ಮೇಸ್ಟ್ರುಗಳು ಹೊಡಿಬಾರ್ದು ಅಂತ ಪೋಷಕರು ಯಾವಾಗ ಹೇಳಕ್ ಶುರು ಮಾಡಿದ್ರು, ಅವ್ರು ಇಲ್ಲಿ ಏಟ್ ಕಮ್ಮಿ ತಿಂದ್ರು,
ಈ ಪೊಲೀಸ್ ಸ್ಟೇಷನಲ್ಲಿ ಏಟುಗಳು ತಿನ್ನೋದು ಜಾಸ್ತಿ ಆಗೋಯ್ತು. ಆಯ್ತಾ? ಅದರಿಂದ ನಾವು ಅರ್ಥ ಮಾಡ್ಕೋಬೇಕು ಬಂಧುಗಳೇ. ಆ ರೀತಿಯಲ್ಲಿ ಈ ದಿನ ಈ ಸಾಧಕರಿಗೆ ಇವತ್ತೇನು ಸನ್ಮಾನ ಇಟ್ಕೊಂಡಿದ್ದೀವಿ, ಅನ್ನದಾತೆಯ ಸಂಕ್ರಾಂತಿ ಅಂತ ಹೆಸರಿಡಬೇಕಾಗುತ್ತೆ ಇದಕ್ಕೆ. ಯಾಕಂದ್ರೆ ಆ ಮಹಿಳೆಯರಿಗೆ ಅವರ ದಿನಕ್ಕೆ ಕೂಲಿಗೋ ಇಲ್ಲ ಯಾವುದಕ್ಕಾರು ಒಪ್ಪಂದಕ್ಕೋ ಹೋದ್ರೆ ಮಹಿಳೆಯರಿಗೆ ಕಮ್ಮಿ ಕೊಡ್ತಾರೆ, ಗಂಡಸರಿಗೆ ಜಾಸ್ತಿ ಕೊಡ್ತಾರೆ. ಆದರೆ ಅಲ್ಲಿ ಕೆಲಸ ಮಾಡೋದು ಯಾರು ಅಂದರೆ ಮಹಿಳೆಯರು. ಆ ಮಹಿಳೆಯರು ಕೆಲಸ ಮಾಡಿ, ಯಾಕಂದ್ರೆ ಬೆಳಗ್ಗೆ ನಾನು ಇವಾಗಲ್ಲ ಅಗಲಗುರಿಕೆಯಲ್ಲಿ ಡೈರಿ ಉದ್ಘಾಟನೆಗೆ ಹೋಗಿದ್ದೆ. ಮಣ್ಣಿನ ಮಗನ ಮಗ ರೇವಣ್ಣ ಅವರು ಆಗ KMF ಅಧ್ಯಕ್ಷರು. ಅವ್ರು ನನ್ನ ಪಕ್ಕದಲ್ಲಿ ಕೂತಿದ್ರು, ಅವ್ರ ಪಕ್ಕದಲ್ಲಿ ನಾಗರಾಜು ಅವರ ಡೈರಿ ಡೈರೆಕ್ಟರ್ ಎಲ್ಲ ಕೂತಿದ್ರು. ಅಣ್ಣ ನೀರಿನ ಬಾಟ್ಲ್ ತೋರಿಸಿ ಅವಾಗ 12 ರೂಪಾಯಿ ಇತ್ತು ಅವಾಗ, ಅಥವಾ 12 ಲೀಟ್ರ್ ಎಲ್ಲ ಅವಾಗ 7 ರೂಪಾಯಿ 8 ರೂಪಾಯಿ ಇತ್ತು. ಮಣ್ಣಿನ ಮಗ ಅಂತ ದೇವೇಗೌಡರು, ಅವ್ರ ಮಗ ನೀವು ಏನಾದರೂ ಮಾಡಿ ಆ ರೈತರಿಗೆ ಬೆಂಬಲ ಬೆಲೆ ಬರೋಂಗೆ ಏನಾದರೂ ಮಾಡಿ ಆ ರೈತರ ಹಾಲ್ಗೆ ಇನ್ನೊಂದು ಅಂತ ಹೇಳಿದ್ರೆ, ಅಣ್ಣ ನೀನು ಏನು ಗೊತ್ತು ಕಷ್ಟ, ನಮಗೆ ಗೊತ್ತು. ಒಂದು 50 ಪೈಸೆ ಜಾಸ್ತಿ ಮಾಡೋಷ್ಟೊತ್ತಿಗೆ ನಿಮ್ಮ ಸಿಟಿಯವ್ರು ಗಲಾಟೆ ಮಾಡ್ತಾರೆ,